ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಷ್ಟು ಓಪನ್ ಆಗಿ ಇದನ್ನು ಹೇಳ್ತಾ ಇದ್ದೇನೆ. ನಿಮಗೆ ತಿಳಿತಾ ಇಲ್ವಾ? ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ಈ ರೀತಿ ಯಾರಾದ್ರೂ ಹೇಳಿಕ್ ಸಾಧ್ಯ ಇದೆನಾ? ನಾನು ಯಾರಿಗೂ ಅಂಜುವುದಿಲ್ಲ, ಯಾರಿಗೂ ಅಂಜುವುದಿಲ್ಲ. ಧೈರ್ಯವಂತನಿದ್ದೇನೆ, ಪಕ್ಕಾ ಗಂಡಸಿದ್ದೇನೆ. ಇದನ್ನೆಲ್ಲರೂ ತಿಳ್ಕೋಬೇಕು. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡಲಿಕ್ಕೆ ಮತ್ತೆ ಬಂದಿದ್ದೇನೆ. ಗಂಡಸರಾಗಿ ನಿಲ್ಲಬೇಕು. ದುಡ್ಡಿಗೆ ಕಮ್ಮಿ ಇಲ್ಲ. ನಿಮ್ಮೆಲ್ಲರಿಗೂ ದುಡ್ಡನ್ನು ಹಂಚೋದಕ್ಕೆ ಅವಶ್ಯ ಇಟ್ಕೊಂಡಿದ್ದೇನೆ ನಾನು. ತಿಳ್ಕೊಳ್ರಿ, ಕಳ್ಕೊಳ್ರಿ. ಇದು ಇವತ್ತು ನಿಮಗೆ ತಿಳಿಲ್ಲ ಅಂತಂದ್ರೆ ನಮ್ಮ ಪೊಲೀಸರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೋ ಜನ ನನಗೆ ಭೇಟಿ ಆಗ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಅವ್ರಿಗೂ ಸಾಕಷ್ಟು ಕಷ್ಟಗಳಿದ್ದಾವೆ. ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಅವರು ಸಾಲ ಸೂಲ ಅಂತೇಳಿ ಒದ್ದಾಡಿ ವಿಲಿ ಒದ್ದಾಡಿ ಸಾಯ್ತಾ ಇದ್ದಾರೆ. ಯುವತಿಯರೇ, ಎಜುಕೇಶನ್ ಅಂತ ಸತ್ತು ಹೋಗಕ್ಕೆ ಹೋಗ್ಬೇಡ್ರಿ. ಎಜುಕೇಶನ್ ಒಳಗೆ ಏನೂ ದಮ್ಮ ಇಲ್ಲ. ಎಜುಕೇಶನ್ ಒಳಗೆ ಏನೂ ದಮ್ಮ ಇಲ್ಲ. ನಾ SSLC 2 ವರ್ಷ ಫೇಲ್, PUC 3 ವರ್ಷ ಫೇಲ್. ರಾಜ ಮಹಾರಾಜರ ಗತಿ ಬದುಕ್ತಾ ಇದ್ದೀನಿ. ನನ್ನ ಹೆಂಡತಿ ಕರ್ಕೊಂಡ್ಬಂದೆ. ಹೆಂಗ್ ಬಂದೆ? ನನ್ನ ಮುದ್ದಿನ ಹೆಂಡತಿಯನ್ನು ಬಹಳ ಪ್ರೀತಿಯಿಂದ ಹೆಂಗ್ ಬಂದೆ. ಸ್ಟೇಜ್ ಮೇಲೆ ಎಲ್ಲೇ ಹೋದ್ರು ನನ್ನ ಹೆಂಡತಿ ಕರ್ಕೊಂಡು ಹೋಗ್ತೇನೆ ನಾನು. ನನ್ನ ತಾಯಿನ ಎಷ್ಟು ಖುಷಿಯಾಗಿಟ್ಟಿದ್ದೀನಿ ಅಂತಂದು ನನ್ನ ತಾಯಿ ಪ್ರತಿಕ್ಷಣ ನನಗೆ ಹೇಳ್ತಿರ್ತಾಳೆ, ಎಂಥ ಮಗನ ಹಡಿದೀನಪ್ಪ, ಎಂಥ ಮಗನ ಹಡಿದೆ ಅಂತೇಳಿ. ಅಲ್ಲೊಂದು 2 ಸ್ಕ್ರೀನ್ ಹಾಕಬೇಕಾಗಿತ್ತು. ನಮ್ಮವ್ರಿಗೆ ಹೇಳಿದ್ದೆ ನಾನು, ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಿಂದ ಅವರ ಆಯೋಜನೆ ಮಾಡಿದ್ದಾರೆ. ಸರಿಯಾಗಿ ಮಾಡಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗಿಲ್ಲ. ನಾನು ಅಪ್ಸೆಟ್ ಇದ್ದೀನಿ. ನಿಮ್ಮೆಲ್ಲರಿಗೂ ಅಲ್ಲಿ ಒಂದು 2-3 ಸ್ಕ್ರೀನ್ ಹಾಕಬೇಕಾಗಿತ್ತು, ಕುರ್ಚಿ ಹಾಕಬೇಕಾಗಿತ್ತು. ಎಲ್ಲ ಭಾಳಷ್ಟು ಸಿಸ್ಟಮೆಟಿಕ್ ಬೇಕಾಗಿತ್ತು ನನಗೆ. ವಿ ಆರ್ ಅ ವೆರಿ ಡಿಸಿಪ್ಲಿನ್ ಪೀಪಲ್. ನಾವು ಭಾಳ ಡಿಸಿಪ್ಲಿನ್. ಈಗ ಬರ್ರಿ, ಮೇ 6ನೇ ತಾರೀಕಿಗೆ ಬೆಳಗಾವಿಗೆ ನನ್ನ ಸಾಮ್ರಾಜ್ಯ ಬೆಳಗಾವಿಗೆ ಬರ್ತಾ ಇದೆ. ಮೇ 6ನೇ ತಾರೀಕಿಗೆ ನನ್ನ ಸಾಮ್ರಾಜ್ಯ, ದೊಡ್ಡ ಸಾಮ್ರಾಜ್ಯ, ವಿಶಾಲವಾದ ಸಾಮ್ರಾಜ್ಯ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡುವಂಥ ಸಾಮ್ರಾಜ್ಯ. ದುಡ್ಡು ಬೇಕಂದ್ರೆ ದುಡ್ಡು, ಕಷ್ಟದಲ್ಲಿ ಒಬ್ರಿಗೊಬ್ರು ಹೆಂಗಿದೆ ಗೊತ್ತಾ? ನಂದೊಂದು ವಾಯ್ಸ್ ಮೆಸೇಜಲ್ಲಿ ಇವ್ರು ಬಂದಿದ್ದಾರೆ. ಯಾರಿಗೂ ಫೋನ್ ಹಚ್ಚಿ ಕರೆದಿಲ್ಲ. ಒಂದೇ ಒಂದು ವಾಯ್ಸ್ ಮೆಸೇಜು ಭಾರತ ದೇಶವನ್ನು ಅಲ್ಲಾಡಿಸುತ್ತೆ. ಮೊನ್ನೆ 27ನೇ ಫೆಬ್ರವರಿಗೆ ನನ್ನ ಬರ್ತ್ಡೇ ಇತ್ತು. ನಾ ಇನ್ನೂ ಸತ್ತಿಲ್ಲ, ಬದುಕಿದ್ದೇನೆ. ನಾನು ಜೀವಂತ ಇರ್ತೇನೆ. ಭಾರತ ದೇಶದಾದ್ಯಂತ ನನ್ನ ಲಕ್ಷಾಂತರ ಜನ, ಸಾಕಷ್ಟು ಜನ ಬಡವರಿಗೆ ಭಿಕ್ಷಕರಿಗೆ ಕರ್ಕೊಂಡ್ಬಂದು ಸ್ನಾನ ಮಾಡಿಸಿ, ಅವ್ರ ದಡ್ಡಿ ಬೋಳಿಸಿ, ತಲೆ ಬೋಳಿಸಿ, ಅವ್ರಿಗೆ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಹಂಗೆ ಎಲ್ಲ ಕಣ್ಣಿಲ್ದವ್ರಿಗೆ, ಬಾಯಿ ಇಲ್ದವ್ರಿಗೆ, ಕಿವಿಡಿದವ್ರಿಗೆ ಎಲ್ಲರಿಗೂ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ಪೂರ ಭಾರತ ದೇಶದಂತ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ನನ್ನ ಜನ. ಹಂಗೆ ಬದುಕಬೇಕು. ಬದುಕಿದ್ರೆ ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗೆ ಹೋಗಿ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನು ದೊಡ್ಡ ವಿಷಯನೇ ಇಲ್ಲ. ಏನು ದೊಡ್ಡ ವಿಷಯ ಐತೇನು? ಏನು ದೊಡ್ಡ ಕರಾಮತ್ ಐತೇನು? ಅಧಿಕಾರ ಸಿಕ್ಕರೆ 90 ಡೇಸ್ನಾಗ ಕರ್ನಾಟಕ ಸೀದಾ. ಪೂರ ದೇಶ ದೊಡ್ಡದಿದೆ. ದೇಶದ ಮೂಲೆ ಮೂಲೆಯಲ್ಲಿ ಅಡ್ಡಾಡ್ತಾ ಇದ್ದೇನೆ. ಮೇ 4ನೇ ತಾರೀಕಿಗೆ ನಾನು ಮತ್ತೆ ನನ್ನ ಸಾಮ್ರಾಜ್ಯದ ಜನ, ಅದೇ ರೀತಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಜನಗಳು, ಹುಡುಗರು ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಮೇ 4ನೇ ತಾರೀಕಿಗೆ ಸುಮಾರು ಒಂದು 15ರಿಂದ 20 ಸಾವಿರ ಜನ ಪೂರ ಬೆಳಗಾವಿಯನ್ನು ಸ್ವಚ್ಛ ಮಾಡ್ತಾ ಇದ್ದೇವೆ, ಪೂರ ಕ್ಲೀನ್ ಮಾಡ್ತಾ ಇದ್ದೇವೆ. ಎಲ್ಲಿ ಒಂದು ಕಡ್ಡಿ ಬೀಳಬಾರ್ದು. ಕ್ಲೀನ್ ಸಿಟಿ, ಕರ್ನಾಟಕದ ಕ್ಲೀನ್ ಸಿಟಿ ನಮ್ಮ ಬೆಳಗಾವಿ ಆಗ್ಬೇಕಂತೇಳಿ 15ರಿಂದ 20 ಸಾವಿರ ಜನ ಪೂರ ಬೆಳಗಾವಿಯನ್ನು ಸ್ವಚ್ಛ ಮಾಡ್ತಾ ಇದ್ದೇವೆ. ಮೇ 6ನೇ ತಾರೀಕಿಗೆ ಬೆಳಗಾವಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ. ನನ್ನ ಶಿವಮ್ ಅಸೋಸಿಯೇಟ್ಸ್ನ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಸುಮಾರು ಒಂದು 6ರಿಂದ 7 ಲಕ್ಷ ಜನಗಳದ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ. ಪೂರ ಬೆಳಗಾವಿಯನ್ನು ಗಲ್ಲಿ ಹಿಡಿದು ಲೈಟಿಂಗ್ ಮಾಡಿಸ್ತಾ ಇದ್ದೇನೆ. ಸುಮಾರು 10 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದೇನೆ. ನಿಮಗೂ ಇನ್ವಿಟೇಷನ್ ಇದೆ, ನೀವು ಬನ್ನಿ ನೋಡಿ ಬೆಳಗಾವನ್ನು ಯಾವ ರೀತಿ ಸ್ವರ್ಗವನ್ನು ಮಾಡ್ತೇನೆ ಅಂತೇಳಿ. ನೀವು ಬನ್ನಿ. ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ ಭೇಟಿಯಾಗೋನಿದ್ದೇನೆ. ಎಲ್ಲರಿಗೂ ಸುಖವನ್ನು ಕೊಡೋನಿದ್ದೇನೆ, ಎಲ್ಲರಿಗೂ ನೆಮ್ಮದಿಯನ್ನು ಕೊಡೋನಿದ್ದೇನೆ. ಯುವಕರೇ, ಸರಿಯಾಗಿ ಕೇಳಿಸ್ಕೊಂಡ್ರೆ ನಿಮ್ಮ ಕಡೂರನ್ನ ಸ್ವರ್ಗ ಮಾಡಿಕೊಡ್ತೇನೆ. ಕೇಳಿಸ್ಕೊಳ್ಳ ಅಂತಂದ್ರೆ ಕುಂದರಿ ಇಲ್ಲೇ ನನಗೇನಾಗೋದಿದೆ. ನಾನು ಹೊರಟೆ ಬೆಳಗಾವಿಗೆ.